ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ಏಕೆ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ತುಂಬಾ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ಸೊ ತುಂಬಾ ವ್ಯೂಸ್ ಬರ್ತಿದೆ, ಬಟ್ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ತುಂಬಾ ಕಡಿಮೆ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರುವಂತದ್ದು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಮೋಟಿವೇಟ್ ಆಗುತ್ತೆ. ಹಾಗೆ ಇನ್ನೂ ಬೇರೆ ಬೇರೆ ರೀತಿ ಕಂಟೆಂಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋ ನೋಡುವಾಗ ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ನ ಮಾಡಿ, ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಹಾಗೆ ಈ ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ. ಏನಕ್ಕಪ್ಪ ಅಂದ್ರೆ, ಇಲ್ಲಿ ಸೋನು ಶ್ರೀನಿವಾಸ್ ಗೌಡ ವಿಡಿಯೋ ಲಿಂಕ್ ಬಗ್ಗೆ, ಹಾಗೆ ಒಂದು ಸ್ಕ್ರೀನ್ ಶಾಟ್ ಸೋನು ಶ್ರೀನಿವಾಸ್ ಗೌಡದ್ದು, ಜೊತೆಗೆ ಈ ಸೋನು ಶ್ರೀನಿವಾಸ್ ಗೌಡ ಅಂತ ಕಂಟೆಂಟ್ ಕ್ರಿಯೇಟರ್ ಅಂತ ಏನು ಅನ್ಕೊಂಡಿದ್ದಾರೆ ಅಥವಾ ಇನ್ಫ್ಲೂಯೆನ್ಸರ್ ಅಂತ ಏನ್ ಅಂತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅಂತವರಿಂದ ಏನ್ ಆಗ್ತಿದೆ, ಸೊ ಅದ್ರ ಬಗ್ಗೆ ಮೂರು ಬಗ್ಗೆ ಕೂಡ ಇವತ್ತಿನ ವಿಡಿಯೋದ ವಿಷಯ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಬಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಸೊ ಇನ್ನು ವಿಷಯಕ್ಕೆ ಬೇಡ, ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋದ್ ಬೇಡ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಟಾಪಿಕ್ ಇಂದಾನೆ ತುಂಬಾ ಜನ ತಮ್ಮ ದುಡ್ಡನ್ನ ಕಳ್ಕೊತಿದ್ದಾರೆ. ಅಂದ್ರೆ ಈ ವಿಡಿಯೋ ಕ್ಲಿಪ್ ಏನಿದೆ ಅಥವಾ ಫುಲ್ ವಿಡಿಯೋಗೋಸ್ಕರ ತುಂಬಾ ಜನ ದುಡ್ಡನ್ನ ಕಳ್ಕೊತಿದಾರಂತೆ. ಸೊ ಹೇಗಪ್ಪ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರಬಹುದು, ರೀಸೆಂಟ್ ಆಗಿ ಆ ಕ್ಲಿಪ್ ವೈರಲ್ ಆದ್ಮೇಲೆ ತುಂಬಾ ಕಡೆ ಎಲ್ಲ ಕೂಡ ಸರ್ಚ್ ಮಾಡ್ತಾರೆ. ಒಂದು ಯೂಟ್ಯೂಬ್ ಅಲ್ಲಿ ಆಗ್ಬೋದು, ನನ್ನ ಯೂಟ್ಯೂಬ್ ಅಲ್ಲಿ ರೀಸೆಂಟ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದರಲ್ಲೇ ಎಷ್ಟೋ ಜನ ಸರ್ಚ್ ಮಾಡಿನೇ ಆ ವಿಡಿಯೋ ತಲುಪಿರುವಂತದ್ದು. ಅಷ್ಟು ಜನ ಸರ್ಚ್ ಮಾಡ್ತಾರೆ ಅಂದ್ರೆ ಅಷ್ಟು ಜನ ವಿಡಿಯೋ ಬೇಕಾಗಿತ್ತು, ನೋಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಅಂತ ಏನೋ ಒಂದು. ಬಟ್ ಆದ್ರೆ ತುಂಬಾ ಜನ ಸರ್ಚ್ ಮಾಡ್ತಾರಂತೂ ಸತ್ಯ. ಸೊ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ, ಮತ್ತೆ ಟೆಲಿಗ್ರಾಮ್ ಆಗ್ಬೋದು, ವಾಟ್ಸ್ಆಪ್ ಗ್ರೂಪ್ ಆಗ್ಬೋದು, ಪೇಡ್ ದುಡ್ಡು ಕೊಟ್ಟು ಅಪ್ಲೋಡ್ ಮಾಡ್ತಾರೆ ಅಂದ್ಬಿಟ್ಟು ತುಂಬಾ ಜನ ಜಾಯ್ನ್ ಆಗಿರೋದು ಉಂಟು. ಸೊ ಹೀಗಾಗಿ ಏನಾಗಿದೆಪ್ಪ ಅಂದ್ರೆ, ಎಷ್ಟೋ ಜನ ಇದನ್ನೇ ಒಂದು ಬಂಡವಾಳ ಮಾಡ್ಕೊಂಡು, ಬ್ರೋ ನಿಮ್ಗೆ ಕಳಿಸ್ತೀವಿ ವಿಡಿಯೋನ, ನೀವು ಒಂದಿಷ್ಟು ಅಮೌಂಟ್ ಕೊಡಿ ಅಂತ ಅಮೌಂಟ್ ನ ಕಳ್ಸ್ಕೊಂಡು ಯಾವ್ದು ವಿಡಿಯೋ ಇಲ್ಲ, ಈ ಕಡೆ ದುಡ್ಡು ಇಲ್ಲ. ಸೊ ಆ ರೀತಿ ಮೋಸ ಮಾಡ್ತಿದ್ದಾರೆ. ಸೊ ದಯಮಾಡಿ ನಿಮ್ಗೆ ಹೇಳೋದೇನಪ್ಪಾ ಅಂದ್ರೆ, ಆತರ ಯಾವುದೇ ವಿಡಿಯೋ ಇಲ್ಲಕ್ಕೆ ಇಲ್ಲ. ಸೊ ಅದೊಂದು ಕ್ಲಿಪ್ ಹೇಗೆ ಬಂತು ಏನೋ ನಂಗೆ ಗೊತ್ತಿಲ್ಲ. ಬಟ್ ಆದ್ರೆ ಇದನ್ನ ತುಂಬಾ ಜನ ಏನಪ್ಪಾ, ಒಂದು ಸ್ಕ್ರೀನ್ ಶಾಟ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ಎಲ್ಲ ಈ ತರ ದುಡ್ಡನ್ನ ಗೇನ್ ಮಾಡ್ತಿರೋದು. ಏನಪ್ಪಾ ಅಂದ್ರೆ, ಅದರಲ್ಲಿ 2 ನಿಮಿಷ 40 ಸೆಕೆಂಡ್ ಅಂತೇನೋ ಸಮಥಿಂಗ್ ಇದೆ. ಸೊ ಅದು ವಿಡಿಯೋ ಫುಲ್ ಇದೆ ಅಂತ ತೋರಿಸೋ ಹಾಗೆ ಎಡಿಟ್ ಮಾಡಿರುವಂತದ್ದು. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಮ್ಮ ಹತ್ರ ಫುಲ್ ವಿಡಿಯೋ ಇದೆ, ನಿಮ್ಗೆ ಪ್ರೂಫ್ ಆಗಿ ಸೊ ನಿಮ್ಗೆ ಸೆಂಡ್ ಮಾಡಿ, ನಾವು ನಿಮ್ಗೆ ವಿಡಿಯೋ ಸೆಂಡ್ ಮಾಡ್ತೀನಿ ಅಂದ್ಬಿಟ್ಟು ದುಡ್ಡನ್ನ ತಕೊಂಡು, ಈ ಕಡೆ ದುಡ್ಡು ಇಲ್ಲ, ಆ ಕಡೆ ವಿಡಿಯೋನು ಇಲ್ಲ, ನಾವು ಮಾಡ್ತಿದ್ದಾರೆ. ಸೊ ಇದನ್ನ ತುಂಬಾ ಜನ ಮೋಸ ಹೋಗ್ತಿದ್ದೀರಾ. ಸೊ ಹುಷಾರಾಗಿರಿ, ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ, ಅದು ಅವಳಿಗೋಸ್ಕರ. ಪ್ಲೀಸ್ ಸ್ವಲ್ಪ ದುಡ್ಡಿಗೆ ಬೆಲೆ ಕೊಡಿ, ಆರಾಮಾಗಿರಿ. ಅದೇ ಆ ತರ ಯಾವ್ದೇ ವಿಡಿಯೋ ಇಲ್ಲ. ನನಗೆ ಗೊತ್ತಿರೋ ಹಾಗೆ, ನಮ್ಮ ಟೋಲ್ ಬೇಸ್ ಗೊತ್ತಿರೋ ಹಾಗೆ ಇನ್ನು ಯಾವುದೇ ರೀತಿ ಆ ರೀತಿ ಇಲ್ಲ ಅಂತಾನೆ ಇರುವಂತದ್ದು. ಸೊ ಇದನ್ನ ಸ್ವಲ್ಪ ಜನ ಬಂಡವಾಳ ಮಾಡ್ಕೊಂಡು ಸ್ವಲ್ಪ ದುಡ್ಡು ಮಾಡ್ಕೋತಿದ್ದಾರೆ ಅಷ್ಟೇ. ಸೊ ಹಾಗಾಗಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಅಷ್ಟೇ. ಸೊ ಹಾಗೆ ನಿಮ್ಗೆ ಸ್ಕ್ರೀನ್ ಶಾಟ್ ಅಂತ ಹೇಳಿದೆ. ಏನಪ್ಪಾ ಸ್ಕ್ರೀನ್ ಶಾಟ್ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬರ್ ರೋಸ್ಟ್ ವಿಡಿಯೋಗಳನ್ನ ಮಾಡ್ತಿರೋದು ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಅವ್ರಿಗೆ ಇನ್ಸ್ಟಾಗ್ರಾಮ್ ಕೂಡ ರೋಸ್ಟ್ ವಿಡಿಯೋಗಳನ್ನ, ಅಂದ್ರೆ ರೀಲ್ಸ್ ವಿಡಿಯೋಗಳನ್ನ ರೋಸ್ಟ್ ರೀತಿ ಮಾಡಿ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ರೀಲ್ಸ್ ಅಲ್ಲಿ. ಸೊ ಸಖತ್ತಾಗಿ ವಿಡಿಯೋಗಳನ್ನ ಮಾಡ್ತಿರ್ತಾರೆ. ಸೊ ಹೋಗಿ ನೋಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ಅವರು ಎಸ್ಟರ್ಡೇ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಸ್ಟೋರಿ ಹಾಕಿರ್ತಾರೆ. ಏನಪ್ಪಾ ಅಂದ್ರೆ, ಒಬ್ಬರ ಜೊತೆ ಚಾಟ್ ಮಾಡಿರುವಂತದ್ದು, ಅದು ಸೋನು ಶ್ರೀನಿವಾಸ್ ಗೌಡದು. ಸೊ ಅದರಲ್ಲಿ ಸೋನು ಕೂಡ ಇರೋದೇನಪ್ಪಾ ಅಂದ್ರೆ, ಕಂಡೋರ್ ಹೆಣ್ಮಕ್ಳು ವಿಚಾರಗಳು ನಿಮ್ಗೆ ಏನಕ್ಕೆ, ಅವ್ರಗಳ ಶಾಪ ನಿಮ್ಮನ್ನ ಬಿಡಲ್ಲ, ಯಾಕಂದ್ರೆ ರೋಸ್ಟ್ ಮಾಡ್ತಾರಲ್ಲ, ಅದಕ್ಕೆ ಇವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಒಂದು ರೋಸ್ಟ್ ಅನ್ನೋದು ನಮ್ಗೆಲ್ಲ ಗೊತ್ತಿರೋ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ನಾವಲ್ಲಿ ಯಾರಿಗೂ ಕೆಟ್ಟದಾಗ ಬೈಯಲ್ಲ, ಏನೂ ಮಾತಾಡಲ್ಲ, ಏನೋ ಒಂದು ತಮಾಷೆಗಿರ್ಲಿ ಅಂತ ಮಾಡುವಂಥದ್ದು. ಹಾಗೆ ಒಂದು ವಿಷಯಗಳನ್ನ ತಪ್ಪಿಸೋದಕ್ಕೆ ಅಥವಾ ಚೆನ್ನಾಗಿರುತ್ತೆ ಅಂತಾನು ಅನ್ಕೋಬಹುದು, ಒಂದು ಖುಷಿಗೆ ಅಂತ ಅನ್ಕೊಳ್ಳಿ. ಬಟ್ ಆದ್ರೆ ಇವ್ರುಗಳು ಮಾಡ್ತಿರೋ ರೀಲ್ಸ್ ಗಳನ್ನ ಒಂದು ದೊಡ್ಡ ಕಂಟೆಂಟ್ ಆಗಿ, ನಾವು ದೊಡ್ಡದಾಗಿ ಏನೋ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೀನಿ ಅಂತ ಅನ್ಕೊಂಡಿರೋರು ಇವರು ಏನ್ ಇನ್ಫ್ಲೂಯೆನ್ಸ್ ಮಾಡ್ತಿದಾರೆ ಅಂದ್ರೆ, ಆಕ್ಚುಲಿ ಇವ್ರಗಳ ತರ ಟ್ರೋಲ್ ಮಾಡಿ ನಮ್ಮನ್ನು ಕೂಡ ನಾವು ಫೇಮಸ್ ಆಗ್ತೀವಿ ಅಂತ ಕೇಳ್ತಾರೆ ನಮ್ಮ ಜನಗಳು. ಸೊ ಅದು ಕೂಡ ಹುಡುಗಿರು. ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಮಟ್ಟಿಗೆ ಇವ್ರು ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ಬೋದು. ಇವ್ರುಗಳ ಹಾಕೋ ಒಂದೊಂದು ಬಟ್ಟೆ ಕೂಡ ಅಥವಾ ಇವ್ರ ಮಾತುಗಳು ಕೂಡ ಪ್ರತಿಯೊಬ್ಬರು ಕೂಡ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಹಾಗೆ ಇವಾಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಫ್ರಾಡ್ಗಳನ್ನೆಲ್ಲಾನು ಸ್ಟೋರಿಗೆ ಹಾಕೊಂಡು ಒಂದು 10,000 ರೂಪಾಯಿ 20,000 ರೂಪಾಯಿ ಈ ತರ ಫ್ರಾಡ್ ಗಳು ಮಾಡ್ಕೊಂಡು ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡೋ ಇವ್ರುಗಳು ಇನ್ಫ್ಲೂಯೆನ್ಸರ್. ಅವ್ರಗಳಿಗೆ ಅದ್ರ ವ್ಯಾಲ್ಯೂ ಅನ್ನೋದು ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ, ನಮ್ಗೊಂದು ಪಬ್ಲಿಕ್ ಫಿಗರ್ ಅಂತ ಅನ್ಕೊಂಡೇನೋ ಇದೀವಿ ಅಂದ್ಮೇಲೆ, ನಾವು ಎಷ್ಟೋ ಜನ ಸ್ವಲ್ಪ ಜನ ತಲುಪಿದೀವಿ ಅಂದ್ರೆ ಅದನ್ನ ಹೆಂಗ್ ತಗೊಂಡೋಗ್ಬೇಕು, ಎಷ್ಟು ಪಾಸಿಟಿವ್ ತಗೊಂಡೋಗ್ಬೇಕು ಅನ್ನೋದಿಲ್ಲ. ಈ ತರ ನೆಗೆಟಿವ್ ತಗೊಂಡು ಈ ತರ ಆಡ್ ಮಾಡ್ಕೊಂಡು ಕೂತಿದ್ದಾರೆ. ಇಂಥವ್ರಿಂದನೇ ಎಷ್ಟೋ ಜನ ಹಾಳಾಗ್ತಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಇನ್ಸ್ಟಾಗ್ರಾಮ್ ಏನಪ್ಪಾ ಅಂದ್ರೆ, ಎಕ್ಸ್ಪೋಸ್ ಮಾಡು, ವ್ಯೂಸ್ ಬರುತ್ತೆ, ಲೈಕ್ಸ್ ತಗೋ, ಫೇಮಸ್ ಆಗು, ಇದೊಂದು ಆಗಿದೆ ಈಗ. ಇದ್ರ ಜೊತೆಗೆ ತುಂಬಾ ಜನ ಬರೀ ಡಬಲ್ ಮೀನಿಂಗ್ ವಿಡಿಯೋಗಳು ಮಾಡು ಅಥವಾ ಬರೀ ಈ ತರ ಎಕ್ಸ್ಪೋಸ್ ಮಾಡು, ಇವಿರೋದೇ ಈಗ ಈ ತರ ಆಗ್ತಿರುವಂತದ್ದು. ಸೊ ಇದರಿಂದ ಯಾರನ್ನು ಉದ್ಧಾರ ಮಾಡಕ್ ಹೋಗ್ತಾರೆ ನಂಗೆ ಅದು ಗೊತ್ತಿಲ್ಲ. ಹಾಗೆ ಇವಾಗ ಏನ್ ಕಂಟೆಂಟ್ ಕ್ರಿಯೇಟರ್ ಜೊತೆಗೆ ಇನ್ಫ್ಲೂಯೆನ್ಸರ್ ಅಂತ ಏನ್ ಹೇಳ್ತಿದ್ದಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋಗಳನ್ನ ಮಾಡೋರು, ನೀವೇ ನೋಡಿ ಯಾರ ಸ್ಟೋರಿಯಲ್ಲಿ ಕನ್ನಡದ ಪರ ಹೋರಾಟದ ಬಗ್ಗೆ ಅಥವಾ ನಮಗೆ ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ಯಾರು ಹಾಕೋದ್ ನೋಡಿದೀರಾ? ಹಾಕಲ್ಲ, ಸಪೋರ್ಟ್ ಇಲ್ಲ, ಅದ್ರ ಬಗ್ಗೆ ಮಾತೇ ಆಡಲ್ಲ. ಯಾಕಂದ್ರೆ ಅದರಿಂದ ಯಾರಿಗೂ ದುಡ್ಡು ಕೊಡಲ್ವಲ್ಲ. ಅದರಿಂದ ದುಡ್ಡು ಕೊಡ್ತಾರೆ ಅಂದ್ರೆ ಏಸ್ಗೆ ತಿನ್ನೋ ಕೆಲಸ ಕೂಡ ಇವ್ರು ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಾನೆ ಹೇಳ್ಬೋದು. ನಾನು ಹೇಳೋದಿಷ್ಟೇ, ಇಂಥವ್ರಿಗೆ ಸಪೋರ್ಟ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಮಾಡಬೇಡಿ. ಅಂಡ್ ನಾವು ಇವ್ರೊಬ್ಬರನ್ನೇ ಬ್ಲೇಮ್ ಮಾಡೋದು, ಸೋನು ಕೂಡ ಅಂತ ಅಲ್ಲ ನಾನು ಹೇಳ್ತಿರೋದು, ನಿಮ್ಗೆ ಅನುಭವ ಬಂದಿರುತ್ತೆ
ಯಾರ್ಯಾರು ಎಂತೆಂಥ ಕಂಟೆಂಟ್ ಕ್ರಿಯೇಟರ್ಗಳಿದ್ದಾರೆ, ಏನೇನ್ ಮಾಡ್ತಾ ಇದಾರೆ, ಏನ್ ಕತೆ ಕಂಪ್ಲೀಟ್ ಗೊತ್ತು. ಸೊ ಇಂಥವ್ರಿಂದ ನೀವು ಎಷ್ಟು ದೂರ ಇರ್ತೀರೋ ಅಷ್ಟೇ ಒಳ್ಳೇದು. ಹಾಗೆ ಟ್ರೋಲ್ ಆಗಿ ಪಾಸಿಟಿವ್ ಆಗಿ ಅದು ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ. ನೆಗೆಟಿವ್ ಆಗಿ ಟ್ರೋಲ್ ಆದ್ರೆ ನೀವು ಕಸಕ್ಕಿಂತ ಕೀಳಾಗ್ತೀರಾ, ಅದನ್ನ ನೆನಪಿರ್ಲಿ. ಸೊ ಇನ್ನೊಬ್ರಿಗೆ ಯಾರಿಗಾದ್ರೂ ಒಂದು ಏನಾದ್ರು ಹೇಳ್ಬೇಕಾದ್ರೆ ಅಥವಾ ಮಾತಾಡ್ಬೇಕಾದ್ರೆ ಇನ್ಫ್ಲೂಯೆನ್ಸ್ ಅಂತ ಅನ್ಕೊಂಡಿರೋ ನೀವು ಕಂಟೆಂಟ್ ಕ್ರಿಯೇಟರ್ ಮಾಡ್ತಿರೋ, ರೀಲ್ಸ್ ಮಾಡ್ತಿರೋ ಎಷ್ಟೋ ಜನ ಇದ್ದೀರಾ, ಅವ್ರುಗಳನ್ನ ಸ್ವಲ್ಪ ಗಮನ ಇಟ್ಟು ಸ್ವಲ್ಪ ಮಾತಾಡೋ ಬಗ್ಗೆ ಹುಷಾರಾಗಿರಿ. ಹಾಗೆ ಸ್ವಲ್ಪ ನಿಮ್ಮನ್ನ ನೋಡಿ ಕಲಿಯೋರು ತುಂಬಾ ಜನ ಇರ್ತಾರೆ. ಸೊ ಹಾಗಾಗಿ ಆದಷ್ಟು ಒಳ್ಳೆದನ್ನ ಮಾಡಕ್ ಟ್ರೈ ಮಾಡಿ, ಅದನ್ನ ನೋಡಿ ಕಲಿಯೋರಿದ್ದಾರೆ. ನೀವು ನಿಮ್ಮ ಆಟಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ರೆ ನಿಮ್ಮನ್ನ ರೋಸ್ಟ್ ಮಾಡೋದಕ್ಕೆ ಎಲ್ಲರೂ ಇರ್ತೀವಿ, ಹಾಗೆ ನಿಮ್ಮನ್ನ ಒಗ್ಗಿಯಕ್ಕೂ ಇದ್ದೀವಿ. ನಿಮ್ಮನ್ನ ಇಷ್ಟಪಡೋರು ಇಷ್ಟಪಡ್ಕೊಂಡು ಮೆರೆಸ್ಲಿ, ನಾವೇನು ಮಾಡೋಕ್ಕಾಗಲ್ಲ. ಬಟ್ ಆದ್ರೆ ನಾ ಹೇಳೋದೇನಂದ್ರೆ ಎಂಥವ್ರಿಂದ ಎಷ್ಟು ದೂರ ಇರ್ತೀರೋ ಅಷ್ಟು ನಿಮ್ಗೆಲ್ಲ ಒಳ್ಳೇದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಲವ್ ಯು, ಟೇಕ್ ಕೇರ್, ಬೈ.